ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ತುಂಬ ಪೂಜೆ ಪುರಸ್ಕಾರವನ್ನು ಮಾಡ್ತೀನಿ. ಆದರೂ ಏನೋ ಅಡೆತಡೆಗಳು ಬಂದಾಗ ಬರುತ್ತೆ ಅಂತಾದರೆ ನನ್ನ ವಿಡಿಯೋದಲ್ಲಿ ಕಾಣುವಂಥ ನಂಬರಿಗೆ ಕಾಲ್ ಮಾಡಿ ಮಂಜುನಾಥ್ ಭಟ್ ಅಂತ ತಾಯಿ ಮಾರಿಕಾಂಬೆ ಮತ್ತು ರಾಯರ ಪರಮ ಭಕ್ತರಾದಂಥ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಶಾಶ್ವತವಾದಂಥ ಪರಿಹಾರವನ್ನು ಕೊಡ್ತಾರೆ. ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ಮಾಡಿದಂತಹ ಕಾರ್ಯಕ್ರಮ ಬಹುಶಃ ನಮ್ಮ ರಾಯರ ಭಕ್ತರು ಒಂದು ಕೆಲಸವನ್ನು ಮಾಡ್ತಾರೆ. ಏನೆಂದರೆ ಏನೋ ತಮ್ಮಲ್ಲಿ ಎಷ್ಟಿದೆ ಅಷ್ಟರಲ್ಲಿ ಸಹಾಯವನ್ನು ಮಾಡುವಂಥ ಭಾವನೆಯನ್ನು ಹೊಂದಿದ್ದವರು. ಬಹುಶಃ ನಾನು ಹಿಂದೆ ಒಂದು ಹೇಳ್ತಾ ಇದ್ದೆ, ನನಗೆ ಆತ್ಮೀಯರಾದವರು ಒಬ್ಬರಿದ್ದರು. ಅವರು ಯಾವಾಗಲೂ ಹೇಳೋದು, ನಿನ್ನ ಹತ್ರ ಇಲ್ಲ ಅಂತ ಹೇಳಬೇಡ, ಇರೋದ್ರಲ್ಲೇ ದಾನವನ್ನು ಮಾಡು. ಇದೇ ಇರೋದಾದರೂ ಯಾವಾಗ, ಇರೋದು ಒಟ್ಟು ಮಾಡೋದು ಯಾವಾಗ, ಈಗಿದೆ ಅಂತ ಆದರೆ ಅದರ 10 ಪೈಸೆಯನ್ನು ದಾನ ಮಾಡು ಅಂತ ಹೇಳಿ. ಅದೇ ಪ್ರಕಾರ ನಾನು ಮೊನ್ನೆ ಕಾರ್ಯಕ್ರಮವನ್ನು ಮಾಡಿದ್ದೆ. ಬಹುಶಃ ಒಂದೇ ದಿನಕ್ಕೆ ನನಗೆ 4,600 ರೂಪಾಯಿ ಒಟ್ಟಾಗಿದೆ. ಆ ಒಂದು ದಂಪತಿಗಳಿಗೆ, ಆ ಇಬ್ಬರು ದಂಪತಿಗಳಿಗೆ ಅಷ್ಟು ಹಣ ಒಟ್ಟಾಗಿದೆ. ಬಹುಶಃ ಇದರಲ್ಲಿ ನಾನು ಅವರ ಹೆಸರುಗಳನ್ನೆಲ್ಲ ಹಾಕ್ತಾ ಹೋಗ್ತೀನಿ, ಯಾರ್ಯಾರು ಹಣ ಕೊಟ್ಟಿದ್ದಾರೆ ಅಂತ. ಇನ್ನು ಜೊತೆಗೆ ನನ್ನ ಫೋನ್ಪೇ ನಂಬರ್ ಕೊಡ್ತೀನಿ. ನಾನು ಯಾಕೆ ನನ್ನ ಫೋನ್ಪೇ ನಂಬರ್ ಕೊಡ್ತೀನಿ ಅಂತ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತು, ನಾನು ಹೇಳಿದ್ದೀನಿ. ಹಾಗಾಗಿ ಇವರಿಗೆ ಭಾಳ ಡಿಲೇ ಮಾಡುವಾಗಿಲ್ಲ ನಾನು, ಯಾಕಂದರೆ ಬಂದಂಥ ಹಣನ ಕೂಡಿಸಿ ಇನ್ನೊಂದು 15 ದಿವಸ ಬಿಟ್ಟು ಕೊಡುವ ಅಂತ ಹೇಳುವ ಹಾಗಿಲ್ಲ. ನಾನು ಕೂಡಲೇ ಕಳಿಸ್ಬೇಕು. ಹಾಗಾಗಿ ನಾನು ಈಗ ಒಟ್ಟಾಗಿರುವಂಥ ಹಣ 4,600 ರೂಪಾಯಿಯನ್ನು ನಾನು ಅವರಿಗೆ ಆದಷ್ಟು ಬೇಗ ಪೇ ಮಾಡ್ತೀನಿ. ಪೇ ಮಾಡಿದ ಸ್ಕ್ರೀನ್ಶಾಟ್ ಸಹಿತ ನಿಮ್ಗೆ ಇದರಲ್ಲಿ ನಾನು ವಿಡಿಯೋದಲ್ಲಿ ಹಾಕ್ತೀನಿ. ನಿಮಗೆಲ್ಲರಿಗೂ ಆಭಾರಿಯಾಗಿದ್ದೇನೆ. ತುಂಬ ಜನ ನನ್ನ ಫೋನ್ಪೇ ನಂಬರ್ ಕೇಳಿದ್ದಾರೆ. ಹಾಗಾಗಿ ಫೋನ್ಪೇ ನಂಬರನ್ನು ನಾನು ವಿಡಿಯೋದಲ್ಲೇ ಹಾಕಿದ್ದೀನಿ. ಕೇಳಿದವರಿಗೂ ನಾನು ಮತ್ತೆ ಕಳಿಸಿದ್ದೀನಿ ನಾನು. ಹಾಗಾಗಿ ರಾಯರು ಒಳ್ಳೆಯದನ್ನು ಮಾಡಲಿ. ರಾಯರು ಒಳ್ಳೇದು ಮಾಡಿದ್ದಕ್ಕೆ ಅಥವಾ ರಾಯರು ಒಳ್ಳೆಯ ಒಂದು ಗುಣ ಕೊಟ್ಟಿದ್ದಕ್ಕೆ ಬಹುಶಃ ಇವತ್ತೆಲ್ಲರೂ ಹೆಲ್ಪ್ ಮಾಡ್ತಾ ಇರೋದು. ಹಾಗೆ ನನಗೊಬ್ಬರು ಇವತ್ತೊಬ್ಬರು ರಾಯರ ಭಕ್ತರು ಫೋನ್ ಮಾಡ್ತಾರೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಈ ಯೋಚನೆಯನ್ನು ಮಾಡಿದ್ದಕ್ಕೆ ಅವ್ರು ಅಂದ್ಕೋತಾರಂತೆ, ಅಮ್ಮ ಈ ಯೋಚನೆಯನ್ನು ಮಾಡಿದ್ದಕ್ಕೆ ಒಳ್ಳೆಯದು ಅಂತ. ಆದರೆ ಹಣ ನಂದಲ್ಲ, ಹಣ ನಿಮ್ಮಗಳದ್ದು. ಆದರೆ ಅದರಲ್ಲಿ ಒಂದು ಅಂಶ ತಿಳಿಸು ಅನ್ನೋದಕ್ಕೆ ನನ್ನನ್ನು ಮುಂದ್ಬಿಟ್ಟಿದ್ದಾರೆ ರಾಯರು ಅಷ್ಟೇ. ಅವರಿಗೆ ಕನಸಲ್ಲಿ ಬಂದು ರಾಯರು ಹೇಳ್ತಾರಂತೆ, ಸೂಚನೆಯನ್ನು ಕೊಡ್ತಾರೆ. ಹೇಗೆ ಕೊಡ್ತಾರೆ? ನೀನು ದುಡಿದಂಥ ಹಣದಲ್ಲಿ 100 ರೂಪಾಯಿಯಲ್ಲಿ 6 ರೂಪಾಯಿಯನ್ನು ದಾನಕ್ಕೆ ಇಡು. 100ರಲ್ಲಿ 6 ರೂಪಾಯಿ ಅಂದರೆ ನೀವೆಷ್ಟು ನಿಮಗೆ ಸಂಬಳ ಬರುತ್ತೆ ಪೇಮೆಂಟು, ಅದರಲ್ಲಿ ಡಬಲ್ ಮಾಡ್ತಾ ಹೋಗಬೇಕು. 100ರಲ್ಲಿ 6 ರೂಪಾಯಿಯನ್ನು ದಾನ ಮಾಡು. ಯಾವ ದಾನ ಮಾಡಬೇಕು? ಆರೋಗ್ಯ ಸರಿ ಇಲ್ದಿದ್ದವರಿಗೆ ಮೆಡಿಷನ್ ಮೂಲಕ ಕೊಡು, ಇಲ್ಲ ಊಟ ಕೊಡು. ಊಟನ ಎಲ್ಲೋ ಬರೋದಲ್ಲ, ಅಥವಾ ಯಾರ ಹತ್ರ ಕಳಿಸೋದಲ್ಲ, ಅನ್ನದಾನ ಕೊಡಿ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂತಲ್ಲ. ನೀವೇ ಸ್ವತಃ ತಗೊಂಡು ಹೋಗಿ ಅನ್ನದಾನವನ್ನು ಮಾಡಿ, ಅಂದರೆ ನಾವೇ ತಗೊಂಡೋಗಿ ಕೈಯಲ್ಲಿ ಕೊಡಬೇಕು, ಇದು ಊಟ ಮಾಡಿ ಅಂತ. ಅಂಥ ಒಂದು ದಾನವನ್ನು ಮಾಡು ಅಂತ ಹೇಳಿದ್ರಂತೆ. ಅವ್ರು ಬೆಳಿಗ್ಗೆನೇ ನಂಗೆ ಕಾಲ್ ಮಾಡಿದರು, ನೋಡಿ ಅಮ್ಮ ರಾಯರು ನಂಗೆ ಈ ರೀತಿ ಸೂಚನೆಯನ್ನು ಕೊಟ್ಟಿದ್ದರು. ಬಹುಶಃ ನೀವು ಮಾಡ್ತಾ ಇರುವಂಥ ಕೆಲಸ ತುಂಬ ಒಳ್ಳೇದಮ್ಮ. ಅಂದರೆ ನಂದು ಏನೂ ಇಲ್ಲಪ್ಪ, ನಾನೇನು ಎಲ್ಲರೂ ಹಾಕೋದ್ರಲ್ಲೂ ನಾನು ಏನೊಂದು ಸ್ವಲ್ಪ ಹಾಕ್ತೀನಿ ಬಿಟ್ಟರೆ ಮತ್ತು ಅದರಲ್ಲಿ ಏನಿಲ್ಲ. ಇಷ್ಟೆಲ್ಲ ಹಣ ಒಟ್ಟಾಗಬೇಕು ಅಂದರೆ ನೀವೆಲ್ಲರೂ ಕೊಟ್ಟಿರೋದಕ್ಕೆ ಹಣ ಒಟ್ಟಾಗಿರೋದಪ್ಪ. ನನ್ನದೇನಿಲ್ಲ, ಎಲ್ಲ ರಾಯರು ಏನು ಮಾಡ್ತಾರೆ ಅದನ್ನ ಮಾಡ್ತಾ ಹೋಗಬೇಕು ನಾವು ಅಂದಾಗ ಆಗ ಹೇಳ್ತಾರೆ, ಇಲ್ಲಮ್ಮ ನನಗೆ ಹೀಗೆ ಕನಸಾಯಿತು ಅಂತ. ನೋಡಿ, ಸಾಧ್ಯವಾದರೂ ಖಂಡಿತವಾಗಿಯೂ ಕೆಲಸವನ್ನು ಮಾಡಿ. ತುಂಬ ಜನ ಮಾಡ್ತೀರಿ ಗೊತ್ತು ನನಗೆ, ತುಂಬ ಜನ ತಿಳಿಸ್ತಾರೆ ಮತ್ತು ನಾವು ಈ ರೀತಿ ಮಾಡ್ತೇವೆ ಅಂತ. ಅದು ತುಂಬ ಒಳ್ಳೆಯ ಕೆಲಸ. ಅದಕ್ಕೋಸ್ಕರ ಆ ಕೆಲಸನ ಮಾಡಿ ಬಹುಶಃ ಇಂಥವರಿಗೆ ನಾವು ಸಹಾಯವನ್ನು ಮಾಡೋಣ. ನನ್ನ ವಿಡಿಯೋದಲ್ಲಿ ಬರುವಂಥ ಪ್ರತಿಯೊಂದು ಯಾರಿಗೆ ನಾನು ಸಹಾಯವನ್ನು ಕೇಳ್ತೀನಿ ಅದು ಸರಿಯಾಗಿ ವಿಚಾರಿಸಿಯೇ ನಾನು ಕೇಳೋದು. ಮಕ್ಕಳಿದ್ದಾರಾ ಇಲ್ವಾ, ಏನು ಆಸ್ತಿ ಇದೆಯಾ, ಮನೆ ಇದೆಯಾ, ಎಲ್ಲ ವಿಚಾರಿಸ್ಬಿಟ್ಟೆ ನಾನು ವಿಡಿಯೋ ಮಾಡೋದು. ಅಷ್ಟೇನ ಮಾಡೋಲ್ಲ, ಯಾರೋ ಹೇಳಿದ್ರಂತ ನಾನು ಮಾಡೋದಿಲ್ಲ. ಹಾಗಾಗಿ ನಾನು ಇಲ್ಲಿಯವರೆಗೂ ಮಾಡಿದಂಥ ವಿಡಿಯೋಗಳು ಹಾಗೇ ಇದೆ. ಇವತ್ತು ಇವರದ್ದು ಹಾಗೆ. ದಯವಿಟ್ಟು ತಮಗೆಲ್ಲರಿಗೂ ಈಗಲೂ ಹೇಳ್ತಾ ಇದ್ದೀನಿ, ಮತ್ತೆ ಆಭಾರಿಯಾಗಿದ್ದೀನಿ ನಾನು. ತುಂಬ 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 ಸಂತೋಷ ಆಗುತ್ತೆ. ನಮ್ಮ ರಾಯರು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ. ಇಂಥ ಒಂದು ಸಹಾಯವನ್ನು ನಿಮ್ಮಲ್ಲಿ ಕೇಳಿದಾಗ, ಯಾರಾದರೂ ಕೇಳಿದಾಗ
ಇಂಥ ಸಹಾಯವನ್ನು ಮಾಡ್ತಾ ಹೋಗಿ. ಬಹುಶಃ ರಾಯರು 10 ರೂಪಾಯಿ ನೀವು ಕೊಟ್ಟರೆ ಬಹುಶಃ ರಾಯರು ಯಾವುದೋ ಒಂದು ಕಡೆಯಿಂದ ನಮಗೆ 20 ರೂಪಾಯಿ ಕೊಟ್ಟೇ ಕೊಡ್ತಾರೆ, ಅಥವಾ ನಮಗದು ಪುಣ್ಯದ ಫಲ ಅಂತ ನಮ್ಮನ್ನು ಆಯ್ಕೆ ಮಾಡ್ಕೋತಾರೆ. ಅಂತೂ ರಾಯರ ಭಕ್ತರಾಗಿರೋದಕ್ಕೆ ನಮಗೆ ಖುಷಿಯಾಗಿರುತ್ತೆ ಅಲ್ವಾ. ನಾವು ರಾಯರ ಭಕ್ತರು ಅನ್ನೋಕ್ಕಿಂತ ರಾಯರು ಹೇಳಬೇಕಂತೆ ಅವ ನನ್ನ ಭಕ್ತ ಅಂತ. ಭಕ್ತನನ್ನು ನೋಡಿ ರಾಯರು ಹೇಳಬೇಕಂತೆ ಏನಂದರೆ ಅವನು ನನ್ನ ಭಕ್ತ ಅಥವಾ ಅವರು ನನ್ನ ಭಕ್ತರು ಅಂತ. ನಾನು ರಾಯರ ಭಕ್ತರು ಅಂತ ಹೇಳುವ ಹಾಗಿಲ್ಲ. ಇಲ್ಲಿ ರಾಯರು ಹೇಳಬೇಕಂತೆ. ರಾಯರು ಹೇಳಬೇಕು ಅಂದರೆ ನಾವು ಇಂಥ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ಆ ಮಾಡ್ತಾ ಹೋದಾಗಲೇ ಬಹುಶಃ ರಾಯರು ನಮ್ಮ ಮೇಲೆ ಕೃಪಾಕಟಾಕ್ಷವನ್ನು ಬೀರ್ತಾರೆ, ಜೊತೆ ನಮ್ಮನ್ನು ಕಾಪಾಡ್ತಾರೆ. ಅನುಷ್ಠಾನಗಳಿರಲಿ, ಪೂಜೆಗಳಿರಲಿ, ಜೊತೆಗೆ ಇದನ್ನು ಮಾಡು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.